ನಮಸ್ಕಾರ, ನಾನು ಕವಿತಾ. ನಾನಿವತ್ತು ಹೆಲ್ದಿಯಾಗಿರುವಂಥ ರುಚಿಕರವಾಗಿರುವಂಥ ರಾಗಿ ಕೇಕ್ ಸಂಗಡ ಬಂದಿದ್ದೀನಿ. ಇದು ಟೀ ಟೈಮ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ. ನಾನು ಇಲ್ಲಿ ರಾಗಿ ಕೇಕನ್ನು ಮಾಡಲಿಕ್ಕೆ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಇದೇ ಕಪ್ಪಲ್ಲಿ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲದ ಪೌಡ್ರು ಮತ್ತು ಅರ್ಧ ಕಪ್ಪಷ್ಟು ಮೊಸರು ಹಾಗೆ 1/4 ಕಪ್ಪಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1/4 ಕಪ್ಪಷ್ಟು ಹಾಲು, ಇದಿಷ್ಟನ್ನು ಹಾಕಿ ಬೆಲ್ಲ ಕರಗೋ ತನಕ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಕೋಕೋ ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲದ ಗಂಟೆಲ್ಲ ಕರಗಬೇಕು, ಅಷ್ಟರ ತನಕ ನೀಟಾಗಿ ಮಿಕ್ಸ್ ಮಾಡ್ತೀನಿ. ರಾಗಿ ಆರೋಗ್ಯಕರವಾಗಿರುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಆರಾಮಾಗಿ ಇದನ್ನು ನಾವು ಮಕ್ಕಳಿಗೂ ಸಹಿತ ಮನೆಯಲ್ಲೇ ಮಾಡಿಕೊಡ್ಬಹುದು. ತುಂಬ ರುಚಿಯಾಗೂ ಇರುತ್ತೆ, ಹಾಗೆ ಈಸಿಯಾಗಿ ಸಹಿತ ಇದನ್ನು ಮಾಡಬಹುದು. ದೊಡ್ಡವರಿಂದ ಚಿಕ್ಕವ್ರ ಸಂಗಡ ಇದನ್ನು ಎಲ್ಲರೂ ಆರಾಮಾಗಿ ತಿನ್ಬೋದು. ಇಲ್ಲಿ ನಾವು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಯಾವುದೇ ರಿಫೈನ್ಡ್ ಆಯಿಲನ್ನು ಕೂಡ ಯೂಸ್ ಮಾಡಿಲ್ಲ. ನಾವು ಆಯಿಲ್ ಬದಲಾಗಿ ಇಲ್ಲಿ ನಾವು ತುಪ್ಪವನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ತುಂಬ ಇರುತ್ತೆ. ಒಂದ್ಸರಿ ನೀವು ಇದನ್ನು ಟ್ರೈ ಮಾಡಿ. ಹೀಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಬೆಲ್ಲ, 1 ಕಪ್ಪು ರಾಗಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ತುಪ್ಪ ಮತ್ತು ಹಾಲನ್ನು ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ಈಗ ನನಗೆ ಹಾಲು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಆ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೊಂದು ಸ್ವಲ್ಪ ಹಾಲನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಕೇಕಿನ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ಹಾಲನ್ನು ಆ್ಯಡ್ ಮಾಡ್ಬೋದು. ಈಗ ನೋಡಿ ತೋರಿಸ್ತಾ ಇದ್ದೀನಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಮೇಲೆ ನಾನಿಲ್ಲಿ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1/4 ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರನ್ನು ಹಾಕಿದ್ಮೇಲೆ ತುಂಬ ಹೊತ್ತು ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಇಲ್ಲಿ ನಾವು ವೆನಿಲ್ಲಾ ಎಸೆನ್ಸನ್ನು ಆ್ಯಡ್ ಮಾಡಬೇಕು, ಸ್ವಲ್ಪ ಒಂದು ಫ್ಲೇವರ್ಗೋಸ್ಕರ. ಇಲ್ಲಿ ಈ ಟೈಮಲ್ಲಿ ನಾವು ಬೇಕು ಅಂತ ಆದರೆ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಪ್ಲೇನ್ ಆಗಿ ಮಾಡೋಣ ಅಂತ ಏನು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿಲ್ಲ. ಹಾಗೆ ಈಗ ರೆಡಿಯಾಗಿರುವಂಥ ಮಿಶ್ರಣವನ್ನು ಬೇಕಿಂಗ್ ಪ್ಯಾನ್ಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಬಟ್ರ್ ಶೀಟನ್ನು ಹಾಕಿ ಸ್ವಲ್ಪ ಗೀಯನ್ನು ಹಚ್ಚಿ ಇಟ್ಕೊಂಡಿದ್ದೆ. ಅದಕ್ಕೆ ಹಾಕಿ ಪ್ರೀ ಹೀಟ್ ಆಗಿರುವಂಥ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಸ್ಟ್ಯಾಂಡನ್ನು ಇಟ್ಟು ಪ್ರಿಪೇರ್ ಆಗಿರುವಂಥ ಕೇಕ್ ಮಿಕ್ಸನ್ನು ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಸುಮಾರು 40 ನಿಮಿಷಗಳ ಕಾಲ ಬೇಕ್ ಮಾಡಿದ್ರೆ ನಮ್ಮ ಕೇಕು ರೆಡಿಯಾಗುತ್ತೆ. ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ, ತುಂಬ ಹೆಲ್ದಿಯಾಗಿರುವಂಥ ಕೇಕು. ಆರಾಮಾಗಿ 1 ತಾಸು ಒಳಗಡೆ ನಾವು ಇದನ್ನು ಮಾಡ್ಕೋಬೋದು. ಹೇಗಿತ್ತು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.